ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತೋ ಗುರೋಃ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು ಹೋದ ಬಾರಿ ದಕ್ಷನ ಕಡೆಗೆ ಕುಳಿತ ದಕ್ಷನ ಮಗಳಾದ್ದರಿಂದಾಗಿ ನೋವನ್ನು ಅನುಭವಿಸಿದ ಸತಿ ಯೋಗಾಗ್ನಿಯಿಂದ ಪ್ರಾಣತ್ಯಾಗ ಮಾಡ್ತಾ ಇದ್ಲು. ಹಾಗೆ ಪ್ರಾಣತ್ಯಾಗ ಮಾಡ್ತಾ ಇರುವಾಗ ದಕ್ಷ ಪ್ರಜಾಪತಿ ತಪ್ಪೊಪ್ಪಿಕೊಂಡ. ಅವಾಗ ತನ್ನನ್ನು ಹೇಗೆ ಉಪಾಸನೆ ಮಾಡಬೇಕು ಅನ್ನೋದನ್ನ ಹೇಳಿದ್ಲು. ಅದು ಬಹಳ ವಿಶೇಷ. ಮತ್ಸ್ಯಪುರಾಣದ ಇದೊಂದು ಭಾಗ ವಿಶಿಷ್ಟ. ಅವಳು ಹೇಳ್ತಾಳೆ, ಸತಿ ನನ್ನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ. ಪಾರ್ವತಿಯನ್ನ ಚಿಂತನೆ ಮಾಡುವವರಿಗೆ ಬಹಳ ಒಳ್ಳೆಯ ಒಂದು ಟಿಪ್ಸ್ ಅಂತ ಏನು ಹೇಳ್ತೇವೆ ಹಾಗೆ. ಅವಳು ಹೇಳ್ತಾಳೆ, ನನ್ನನ್ನ ವಾರಾಣಸಿಯಲ್ಲಿ ವಿಶಾಲಾಕ್ಷಿ ಅಂತ ಚಿಂತಿಸಬೇಕು, ನೈಮಿಷದಲ್ಲಿ ಲಿಂಗಧಾರಿಣಿ ಅಂತ ಚಿಂತಿಸಬೇಕು, ಪ್ರಯಾಗದಲ್ಲಿ ಲಲಿತಾ ಅಂತ ಚಿಂತಿಸಬೇಕು, ಗಂಧಮಾದನದಲ್ಲಿ ಕಾಮಾಕ್ಷಿ ಅಂತ ಚಿಂತಿಸಬೇಕು, ಮಾನಸ ಸರೋವರದಲ್ಲಿ ನನ್ನನ್ನು ಕುಮುದ ಅಂತ ಚಿಂತಿಸಬೇಕು, ಆಗಸದಲ್ಲಿ ನಾನು ವಿಶ್ವಕಾಯ ಆಗಿ ಇದ್ದೇನೆ, ಗೋಮಂತದಲ್ಲಿ ಅಂದ್ರೆ ಗೋವಾ ಪ್ರದೇಶದಲ್ಲಿ ನನ್ನನ್ನು ಗೋಮತಿ ಅಂತ ಚಿಂತಿಸಬೇಕು, ಮಂದರದಲ್ಲಿ ಕಾಮಚಾರಿಣಿ ಅಂತ ಚಿಂತಿಸಬೇಕು, ಕುಬೇರನ ಉದ್ಯಾನ ಚೈತ್ರ ರಥ ಅಂತ ಅಲಕಾಪಟ್ಟಣದಲ್ಲಿ ಅಲ್ಲಿ ನನ್ನನ್ನ ಮದೋತ್ಕಟ ಅಂತ ಚಿಂತಿಸಬೇಕು, ಹಸ್ತಿನಪುರದಲ್ಲಿ ಜಯಂತಿ ಅಂತ ಚಿಂತಿಸಬೇಕು, ಕಾನ್ಯಕುಬ್ಜದಲ್ಲಿ ಗೌರಿ ಅಂತ ಚಿಂತಿಸಬೇಕು, ಮಲಯ ಪರ್ವತದಲ್ಲಿ ರಂಭಾ ಅಂತ ಚಿಂತಿಸಬೇಕು, ಆಮೇಲೆ ಏಕಾಮ್ರ ಅದರಲ್ಲಿ ಕೀರ್ತಿಮತಿ ಅಂತ ಚಿಂತನೆ ಮಾಡಬೇಕು, ಪುಷ್ಕರ ಕ್ಷೇತ್ರದಲ್ಲಿ ಪುರುಹೂತ ಅಂತ ಚಿಂತಿಸಬೇಕು, ಕೇದಾರದಲ್ಲಿ ಮಾರ್ಗದಾಯಿನಿ ಅಂತ ಚಿಂತಿಸಬೇಕು, ಹಿಮವತ್ ಪರ್ವತದ ತಪ್ಪಲಲ್ಲಿ ನನ್ನನ್ನು ನಂದ ಅಂತ ಚಿಂತಿಸಬೇಕು, ಭದ್ರೇಶ್ವರದಲ್ಲಿ ಭದ್ರ ಅಂತ ಚಿಂತಿಸಬೇಕು, ಶಾಳಗ್ರಾಮದಲ್ಲಿ ನಾನು ಮಹಾದೇವಿ ಆಗಿ ಇರ್ತೇನೆ, ಮಾಯಾಪುರಿಯಲ್ಲಿ ಕುಮಾರಿ ಆಗಿ ಇರ್ತೇನೆ, ಗಂಗೆಯಲ್ಲಿ ಮಂಗಲಾ ಆಗಿ ಇರ್ತೇನೆ, ವಿಕೂಟದಲ್ಲಿ ಭದ್ರಸುಂದರಿ ಆಗಿರ್ತೇನೆ, ಕೋಟಿ ತೀರ್ಥದಲ್ಲಿ ನನ್ನನ್ನು ಕೋಟವಿ ಅಂತ ಚಿಂತಿಸಬೇಕು, ಮಾಧವವನದಲ್ಲಿ ಸುಗಂಧ ಅಂತ ಚಿಂತಿಸಬೇಕು. ಈ ರೀತಿ ನಾನು ಬೇರೆ ಬೇರೆ ಊರುಗಳಲ್ಲಿ ನನ್ನನ್ನು
ಬೇರೆ ಬೇರೆ ರೀತಿಯಾಗಿ ಚಿಂತಿಸಬೇಕು. ಆ ರೀತಿ ತನ್ನ ಹೆಸರುಗಳನ್ನು ಹೇಳ್ಕೊಂಡು ಹೋಗ್ತಾಳೆ. ನನ್ನ ಸನ್ನಿಧಾನ ಯಾರ್ಯಾರಲ್ಲಿದೆ? ಸೂರ್ಯಬಿಂಬದಲ್ಲಿ ಪ್ರಭಾ ಆಗಿ ಇದ್ದೇನೆ. ವಸಿಷ್ಠನ ಹೆಂಡತಿ ಅರುಂಧತಿಯಲ್ಲಿ ನಾನು ಸತಿಯಾಗಿ ಇದ್ದೇನೆ. ಹೆಣ್ಣು ಮಕ್ಕಳಲ್ಲಿ ತಿಲೋತ್ತಮೆಯಲ್ಲಿ ನನ್ನ ಸನ್ನಿಧಾನ ಇದೆ. ಅದಕ್ಕೆ ತಿಲೋತ್ತಮೆಯನ್ನು ಪಾರ್ವತಿ ಅಂತ ಕರೀತಾ ಇದ್ರು. ಆ ಪಾರ್ವತಿಯೇ ನಕುಲನ ಹೆಂಡತಿಯಾಗಿ ಬಂದದ್ದು. ಈ ರೀತಿ ಇಷ್ಟು ತೀರ್ಥಗಳಲ್ಲಿ ನಾನಿದ್ದೇನೆ. ನನ್ನನ್ನು ಹೀಗೆ ನೆನೆದು ಸ್ನಾನ ಮಾಡಬೇಕು. ಈ ರೀತಿ ಅವಳು ಹೇಳಿ ತನ್ನ ದೇಹವನ್ನು ಬಿಟ್ಲು. ಮುಂದಿನ ಜನ್ಮ ಹಿಮವಂತನ ಮಗಳಾಗಿ ಹುಟ್ಟಿದ್ಲು. ಮೇನಾ ಅಂತ ತಾಯಿ. ಮೇನಾ ಗರ್ಭ ಸಮುತ್ಪನ್ನ ಭುಕ್ತಿ ಮುಕ್ತಿ ಫಲಪ್ರದ. ಮೇನೆಯ ಗರ್ಭದಲ್ಲಿ ಹುಟ್ಟಿ ಸದಾಶಿವನನ್ನ ತಪಸ್ಸು ಮಾಡಿ ಒಲಿಸಿಕೊಂಡು ಮದುವೆ ಆದ್ಲು ಪಾರ್ವತಿ. ಪುರೂರ ವಾಶ್ಚರಾಜರ್ಷಿ ಲೋಕೆ ವ್ಯಜೇಯತಾಮಗಾತ್. ಇವಳನ್ನು ಉಪಾಸನೆ ಮಾಡಿ ಅರುಂಧತಿ ಒಳ್ಳೆಯ ಯೋಗವನ್ನು ಹೊಂದಿದಳು. ಅರುಂಧತಿ ಜಪಂತ್ಯೇತತ್ ಪ್ರಾಪಯೋಗಮನುತ್ತಮಂ. ಇವತ್ತು ಪತಿವ್ರತೆಯರಲ್ಲಿ ಅರುಂಧತಿಗೆ ಮಿಗಿಲಾದ ಸ್ಥಾನ. ಮದುವೆಯಾದವರು ಸಪ್ತರ್ಷಿ ಮಂಡಲವನ್ನು ನೋಡಿ ಅರುಂಧತಿಯನ್ನು ದರ್ಶನ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಅದು ಮಾಡ್ತಾ ಇಲ್ಲ. ಬೇರೆ ವಾಸ್ತವವಾಗಿ ಗೃಹ್ಯ ಸೂತ್ರಗಳಲ್ಲಿ ಎಲ್ಲ ಹೇಗೆ ಹೇಳ್ತಾರೆ ಅಂದರೆ, ಅವತ್ತು ಕಾಣಲಿಲ್ವಾ ಮಾರನೇ ದಿವಸ ನೋಡಿ, ಅವತ್ತು ಕಾಣಲಿಲ್ವಾ ಅದಕ್ಕೆ ಮದುವೆಯನ್ನು ಶುಕ್ಲ ಪಕ್ಷದಲ್ಲಿ ಮಾಡುವುದು ಪದ್ಧತಿ. ಯಾಕೆಂದರೆ ಅರುಂಧತಿಯನ್ನು ನೋಡಬೇಕು. ಆದ್ದರಿಂದ ಮೋಡ ಮುಸುಕಿತ ಯಾವತ್ತು ಕಾಣುತ್ತೋ ಅವತ್ತಿನಿಂದ ನೀವು ಸಂಸಾರ ಶುರು ಮಾಡಬೇಕು ಅಂತ. ಇವತ್ತು ಅರುಂಧತಿ ನಕ್ಷತ್ರ ದೊಡ್ಡ ಜೋಕಾಗೋಗಿದೆ. ಸುಮ್ಮನೆ ಸಂಜೆ ಹೀಗೆ ತೋರಿಸ್ತಾನವನು, ಮಧ್ಯಾಹ್ನ ಹಿಂಗೆ ತೋರಿಸ್ತಾನವನು. ಅವಳು ಕೈ ಬೆರಳನ್ನು ನೋಡ್ತಾ ಇರ್ತಾಳೆ. ನನ್ನ ಫ್ರೆಂಡ್ 7:30 ಮುಗೀತು, 8:00 ತೋರಿಸ್ತಾ ಇದ್ರು ಬೆಳಗಿನ ಜಾವ. ಅದೆಲ್ಲ ಸುಮ್ಮನೆ ನಾಟಕ. ಅದು ತಿಳ್ಕೊಂಡ್ರೆ ನಮಗೇ ಒಳ್ಳೇದು. ಅವ್ರಿಗೇನು ಅರುಂಧತಿಗೆ ನಾವು ತೋರಿಸಿದ್ರೆ ಎಷ್ಟು ಬಿಟ್ಟರೆ ಎಷ್ಟು. ಆದರೆ ನಮಗದು ಒಳ್ಳೇದು. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಜನ. ಅವಾಗೆಲ್ಲ ಅರುಂಧತಿ ನಕ್ಷತ್ರದ ದರ್ಶನ ಆಗುವ ತನಕ ಬೇರೆಯವರ ಮನೆಯಲ್ಲಿ ಉಳಿರಿ ಅಂತ ಇದ್ರು. ಗಂಡ ಹೆಂಡಿರು ಹೊಸದಾಗಿ ಮದುವೆ ಆದವರು ಬ್ರಹ್ಮಚರ್ಯದಿಂದ ಕೂಡಿದ್ದು, ಏನನ್ನೂ ಯಾರು ಸೇರದೆ. ಯಾಕೆಂದ್ರೆ ಅಗ್ನಿ ಶುರು ಆಗಬೇಕು. ಅಗ್ನಿಹೋತ್ರ ಅವನು ಮದುವೆ ಆದ ದಿವಸದಿಂದ ಔಪಾಸನಾಗ್ನಿಯನ್ನು ಹೋಮ ಮಾಡಬೇಕು. ಮದುವೆ ಆದ ದಿವಸ ಇವನು ಲಾಜಹೋಮದಲ್ಲಿ ಹೆಂಡತಿಯ ತಮ್ಮನೋ ಅಣ್ಣನೋ ಅವನೇನ್ ಮಾಡ್ತಾನೆ, ಇದನ್ನು ಕೊಡ್ತಾನೆ, ಆ ಅರುಳನ್ನ ಹಾಕ್ತಾನೆ. ಅಂದ್ರೆ ನಾನು ನನ್ನ ತಂಗಿಯನ್ನ ನಿನಗೆ ಕೊಡ್ತಾ ಇರೋದು ಅಗ್ನಿಹೋತ್ರಕ್ಕಾಗಿ ಅಂತ ಧ್ವನಿ. ಅದು ನನ್ನ ತಂಗಿಯನ್ನೋ ಅಕ್ಕನನ್ನೋ ನಿಮ್ಮನ್ನ ಹೇಗೆ ಒಪ್ಪಿಕೊಳ್ತಾ ಇದ್ದೇನೆ, ನಾನು ಅಗ್ನಿಹೋತ್ರ ಮಾಡುವವರನ್ನಾಗಿ ಒಪ್ಕೊಳ್ತಾ ಇದ್ದೇನೆ ಅಂತ ಅದರ ಧ್ವನಿ. ಅದಕ್ಕೆ ಅವನೇನು ಮಾಡ್ತಾನೆ, ಫುಲ್ ಸಪೋರ್ಟು. ಆ ಅರಳನ್ನು ಅವನು ಹಾಕ್ತಾನೆ. ಇವನೇನು ಮಾಡ್ತಾನೆ, ಅದನ್ನಿಟ್ಕೊಂಡು ಅಗ್ನಿಗೆ ಇವರಿಬ್ಬರು ಕೈಯಲ್ಲಿ ಕೈಯನ್ನು ಇಟ್ಕೊಂಡು ಅವಳಿಗೆ ಇವನು ಕೊಡ್ತಾನೆ ಅರಳನ್ನು. ಇವಳೇನು ಮಾಡ್ತಾಳೆ, ಗಂಡನ ಕೈಯಲ್ಲಿ ಕೊಟ್ಟು ಹಿಡ್ಕೊಂಡು, ಅದು ಬೇರೆ ಬೇರೆ ಪದ್ಧತಿ ಇದೆ, ಬೇರೆ ಬೇರೆ ಶಾಖೆಯಲ್ಲಿ ಹಾಕ್ತಾನೆ. ಅದರ ಉದ್ದೇಶ ಇದು, ನೀನು ಅಗ್ನಿಹೋತ್ರ ಮಾಡಲಿಕ್ಕಾಗಿ ನನ್ನ ತಂಗಿ ಅಥವಾ ಅಕ್ಕ ಸಪೋರ್ಟಿವ್ ಆಗಿರ್ತಾಳೆ ಅಂತ. ಅಲ್ಲಿಂದ ಶುರು.
ಅಗ್ನಿಹೋತ್ರ ಮಾಡಲಿಕ್ಕೆ ಮಾರನೇ ದಿವಸ ಮುಂದುವರಿಬೇಕು. ಅರುಂಧತಿ ದರ್ಶನ ಇನ್ನೂ ಆಗಿಲ್ಲ, ಮೋಡವೋ ಇನ್ನೇನೋ ಆಗಿಬಿಟ್ಟಿರುತ್ತೆ. ಅವಾಗ ಅವ್ರ ಮನೆಯಲ್ಲಿ ಇರಲಿಕ್ಕಿಲ್ಲ, ಬೇರೆ ಮನೆಯಲ್ಲಿರಬೇಕು. ಅವರು ಬೇರೆ ಒಬ್ಬ ಅಗ್ನಿಹೋತ್ರ ರತನಾದ ಬ್ರಾಹ್ಮಣನ ಮನೆಯಲ್ಲಿ ಇರಬೇಕು. ಇವತ್ತು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಇದು ಶಾಸ್ತ್ರ, ಇದನ್ನು ಬಿಟ್ಬಿಟ್ಟಿದ್ದಾರೆ. ಯಾವುದೋ ಕೆಲಸಕ್ಕೆ ಬಾರದ್ದು, ಬೇಳೆ ಹಾಕಬೇಕಾ ಬಿಡಬೇಕಾ, ಕೋಸಂಬರಿ ಹಾಕಬೇಕಾ, ಮೊದಲು ಹಾಕಬೇಕಾ ನಂತರ ಹಾಕಬೇಕಾ, ಇಂಥ ದರಿದ್ರದವುಗಳು ಎಂಥದ್ದಿದೆ ಅದನ್ನು ಬಿಟ್ಟಿದ್ದಾರೆ. ಒಳ್ಳೊಳ್ಳೆದು ಬಿಟ್ಬಿಟ್ಟಿದ್ದೀವಿ ನಾವು. ಯಾಕೆ ಅಂದರೆ ಆ ಗೃಹ್ಯಸೂತ್ರವನ್ನು ಓದೋದರ ಪರಿಣಾಮ ಇದು. ವಾಸ್ತವವಾಗಿ ಏನು, ನಾನು ಅದೇ ಗೃಹ್ಯಸೂತ್ರ ಪಾಠ ಮಾಡ್ತಾ ಇರ್ಬೇಕಾದ್ರೆ ನಾನು ಅದೇ ಹೇಳ್ತಾ ಇರ್ತೇನೆ. ಮೊದಲು ಹೇಗೆ ಇತ್ತು ಪದ್ಧತಿ, ಶ್ರಾವಣದ ಸಂದರ್ಭದಲ್ಲಿ ಆಷಾಢ ಕಳೆದು ಶ್ರಾವಣ ಬರುತ್ತಲ್ಲ, ಅವಾಗ ಆ ಇಡೀ ತಿಂಗಳು ಇಲ್ಲವೇ ಯಾವುದಾದ್ರು ಒಂದು ಪಕ್ಷ ಅಪೂಪ ಹಿಟ್ಟಿನಲ್ಲಿ ಮಾಡಿ ಹಾವುಗಳಿಗೆ ಬಲಿಯನ್ನು, ಸರ್ಪ ಬಲಿಯನ್ನು ಹಾಕತಕ್ಕಂಥದ್ದು ವೇದಕಾಲದ ಪದ್ಧತಿ. ಆಮೇಲದು ಎಲ್ಲ ಸಾಮಾತ್ಯ ಅಂತ, ಅಲ್ಲಿರೋ ಶಬ್ದ ಏನು ಸಾಮಾತ್ಯ, ತನ್ನ ಜೊತೆಗಿರೋರ ಜೊತೆಗೆ ಹಾಕಬೇಕು ಅಂತ, ಅದು ಇಂಥ ಕಡೆ ಹಾಕಬೇಕು ಅಂತೆಲ್ಲ ಇದೆ. ಈಗ ಅದೇನಾಗಿದೆ, ಆಶ್ಲೇಷ ಬಲಿ ಅಂತ ತಾಂತ್ರಿಕರು ತಗೊಂಡ್ರು. ಅದೇ ಒಂದು ಕಾನ್ಸೆಪ್ಟ್ ಅನ್ನ ಜಾನಪದದವರು ಇದು ಏನದು ನಾಗರ ಚೌತಿ, ನಾಗರ ಪಂಚಮಿ, ಅಕ್ಕನ ತದಿಗೆ ಭಾವನ್ ಬಿದಿಗೆ ಅಂತೆಲ್ಲ ಮಾಡಿಕೊಂಡು, ಅಲ್ಲ ಮಾಡೋ ತಪ್ಪಲ್ಲ, ನಾನು ಗೇಲಿ ಮಾಡ್ತಾ ಇಲ್ಲ. ಆದರೆ ಯಾವ ರೀತಿ ಮೂಲದಲ್ಲಿ ವೈದಿಕವಾದದ್ದು ಹೇಗಿದೆ, ಆ ಕಾನ್ಸೆಪ್ಟ್ ಅನ್ನ ಇವ್ರು ಹೇಗೆ ತಗೊಂಡ್ರು, ಅವ್ರು ಹೇಗೆ ತಗೊಂಡ್ರು, ತಾಂತ್ರಿಕರು ಹೇಗೆ ತಗೊಂಡ್ರು, ಜಾನಪದದವ್ರು ಹೇಗೆ ತಗೊಂಡ್ರು ಅನ್ನೋದನ್ನು ಹೇಳ್ತಾ ಇರೋದು. ಅದು ನಮಗೆ ಗೊತ್ತಾದಾಗ ಉರಗ ರಕ್ಷಣೆ, ಸೇವ್ ಟೈಗರ್ ಅಂತ ಹೇಳಿ ಪ್ಲಕಾರ್ಡ್ ಹಿಡ್ಕೊಳ್ಳೋ ಪ್ರಸಂಗವೇ ಬರಲ್ಲ. ಸೇವ್ ಟೈಗರು, ಸೇವ್ ಸ್ನೇಕು ಈ ಇತ್ಯಾದಿ ಪ್ಲಕಾರ್ಡ್ ಹಿಡ್ಕೊಂಡು ಮಾಡೋದೇ ಇಲ್ಲ. ನಮ್ಮಲ್ಲಿ ಸಹಜವಾಗಿತ್ತು, ಅದು ನೀವು ಕಲಿಸೋದೇ ಬೇಕಾಗಿಲ್ಲ. ಇವ್ರು ಬಂದು ಅದನ್ನೆಲ್ಲ ಕೊಂದು ಅವುಗಳಿಗೆ ಉದ್ಯೋಗ ಮಾಡಿ ಅವುಗಳನ್ನು ಪರಿಹಾರ ಮಾಡೋದು. ನೀವು ಬಂದು ರೋಗ ತರಿಸಿ ಅನ್ಯಾಯ ಅನೀತಿ ಅಕ್ರಮಗಳನ್ನು ಭಾರತೀಯರ ಹೃದಯದಲ್ಲಿ ಮೂಡಿಸಿ ಆಮೇಲೆ ಸೇವೆ ಮಾಡ್ತೀವಿ ಅನಾಥರದ್ದು. ಮೊದಲು ಅನಾಥರೇ ಇರಲಿಲ್ಲ, ಅನಾಥರನ್ನು ಮಾಡೋ ಹಾಗೆ ಮಾಡಿದ್ಯಾರು ನೀವು, ಅಂದರೆ ಬ್ರಿಟಿಷರು. ಆಮೇಲೆ ನಮಗೆ ಹಾಸ್ಪಿಟಲ್ ಕಟ್ಟೋದು ಹೇಳ್ಕೊಡೋದು. ಅಯ್ಯೋ ರಾಮ, ರೋಗವೇ ಇರಲಿಲ್ಲ ನಮ್ಮಲ್ಲಿ, ನೀವು ರೋಗ ತಂದ್ಬಿಟ್ಟು ಹಾಸ್ಪಿಟಲ್ ಕಟ್ಬಿಟ್ಟು ಸೇವೆ ಮಾಡ್ತೀವಿ ಅಂದ್ರೆ ಏನು ಸಾಯೋದು? ನನ್ನ ಔಷಧಿ ಖರ್ಚಾಗಬೇಕು ಅಂತ ಬಂದು 2 ಬಾರಿಸಿ ಆಯಿಂಟ್ಮೆಂಟ್ ಹಚ್ಚೋದು ನಿಮಗೆ. ಈ ಪದ್ಧತಿ ಇವ್ರದಲ್ಲ. ಅದರಿಂದ ಅರುಂಧತಿ ಇಷ್ಟು ದೊಡ್ಡ ಪತಿವ್ರತೆಯಾಗಿ ರೂಪುಗೊಳ್ಳಲಿಕ್ಕೆ ಕಾರಣ ಏನು? ಇಲ್ಲಿದೆ. ಅರುಂಧತಿ ಚಳಿ ಇದೆ ರೀ. ಅರುಂಧತಿ ದೊಡ್ಡ ಪತಿವ್ರತೆಯಾಗಿ ರೂಪುಗೊಳ್ಳಲಿಕ್ಕೆ ಕಾರಣ ಏನು? ಪಾರ್ವತಿಯ ಉಪಾಸನೆ. ನಾವು ಅರುಂಧತಿಯನ್ನು ನೋಡಿಸ್ಬೇಕು, ತೋರಿಸ್ಬೇಕು. ಇವತ್ತೆಲ್ಲ ಕಲುಷಿತ ಆಗಿದೆ. ಬೆಳಗ್ಗೆ ಎಲ್ಲ ತೋರಿಸೋದು, ಪ್ರಾಮಾಣಿಕವಾಗಿ ನಮ್ಮ ಕೆಲಸ ನಾವು ಮಾಡಿ ಇಲ್ಲ. ಸಂಜೆ ನೋಡು, ಏನು ಊಟ ಮಾಡಿದ್ಮೇಲೆ ನೋಡಿದ್ರೆ ಅರುಂಧತಿಯನ್ನು ಮುನಿಸ್ಕೋತಾಳೆಯೇ, ಊಟ ಮಾಡಿದ ಮೇಲೆ ಬೇಕಾದ್ರೆ ರಾತ್ರಿ ತೋರಿಸಿ ಅದನ್ನು ನೋಡಿ. ಅದು ತೀರಾ ಅನಿಷ್ಟ ಪದ್ಧತಿಗಳೆಲ್ಲ, ರಿಸೆಪ್ಷನ್ನು ಅದು ಇದ್ದು. ಅದು ಅನಿಷ್ಟ ಅಂತ ಹೇಳೋದಕ್ಕಿಂತ ಲೋಕಕ್ಕೆ ಬೇಕು ಅಂತ ಹೇಳ್ಕೊಳ್ಳೋಣ, ಮಾಡಲಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಅದೇ ಖುಷಿ ಅವ್ರಿಗೆ. ಲಾರ್ಜರ್ ದೆನ್ ಲೈಫ್ ತೋರೋದೇ ಅಲ್ಲಿ ರಿಸೆಪ್ಷನ್ನಲ್ಲಿ. ಅಟ್ಲೀಸ್ಟು ಅರುಂಧತಿಯನ್ನು ನೋಡಿ, ಸಂಜೆ ಅರುಂಧತಿಯನ್ನು ನೋಡಿ ನಮಸ್ಕಾರ ಮಾಡಿ ವಸಿಷ್ಠ ಅರುಂಧತಿಯರಿಗೆ ಮುಂದುವರಿಲಿ. ಯಾಕೆಂದರೆ ಅರುಂಧತಿ ಇದನ್ನು ಪಡೆದದ್ದೇ ಪಾರ್ವತಿಯಿಂದ. ಪುರೂರವಾಶ್ಚರೋ ರಾಜರ್ಚಿ ಲೋಕೆ ವ್ಯಜಯತಾಮಗಾತ್. ಇನ್ನು
ಪುರೂರವಸ್, ಅವನು ಲೋಕದಲ್ಲಿ ಅಜೇಯ ಪಾರ್ವತಿಯ ಅನುಗ್ರಹದಿಂದ. ಯಯಾತಿ ಪುತ್ರಲಾಭಂಚ ಧನಲಾಭಂಚ ಭಾರ್ಗವ, ಯಯಾತಿ ಪುತ್ರಲಾಭವನ್ನು ಧನಲಾಭವನ್ನು ಪಡೆದ. ತಥಾನ್ಯೇ ದೇವದೈತ್ಯಾಶ್ಚ ಬ್ರಾಹ್ಮಣ ಕ್ಷತ್ರಿಯಾಸ್ತಥಾ ವೈಶ್ಯ ಶೂದ್ರಾಶ್ಚ ಬಹವಃ ಸಿದ್ಧಿಮೀಯುರ್ಯಥೇಪ್ಸಿತಾಂ. ಅದರಿಂದ ದೇವತೆಗಳು, ದೈತ್ಯರು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲರೂ ಕೂಡ ಪಾರ್ವತಿಯ ಉಪಾಸನೆಯಿಂದ ಎತ್ತರವನ್ನು ಪಡೆದರು. ನೋಡಿ, ನಮಗೆ ಈ 13ನೇ ಅಧ್ಯಾಯದ 60 ಮತ್ತು 61ನೆಯ ಶ್ಲೋಕ ನಮಗೆ ಮಹಾಭಾರತ, ಭಾಗವತ ಇತ್ಯಾದಿಗಳೆಲ್ಲದರ ಬೇರೆ ಆಯಾಮ ಗೋಚರ ಆಯಿತು. ನಾವು ಇಲ್ಲಿ ತೋರುವ ರಾಜರ್ಷಿಗಳು, ಇಲ್ಲಿ ತೋರುವ ಋಷಿಗಳು, ಇಲ್ಲಿ ತೋರುವ ಮಹರ್ಷಿಗಳು ಎಲ್ಲರೂ ಹೇಗಪ್ಪ ಈ ಸಿದ್ಧಿಯನ್ನು ಪಡೆದರು ಅಂದರೆ ದೇವತೋಪಾಸನೆಯಿಂದ. ಆ ಎಲ್ಲ ದೇವತೆಗಳ ಉಪಾಸನೆಯನ್ನು ಮಾಡ್ತಾ ಇದ್ರು. ಅದು ಪಾರ್ವತಿಯನ್ನು ಉಪಾಸನೆ ಮಾಡ್ತಾ ಇದ್ರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ 13 ಇದಾದ ಮೇಲೆ 14ನೇ ಅಧ್ಯಾಯ, ಅದರಲ್ಲಿ ಪಿತೃವಂಶ ಅಂತನ್ನೋದು ಬರುತ್ತೆ. ಆ ಪಿತೃವಂಶದಲ್ಲಿ ಒಬ್ಬಳು ಅಂಗನೆ, ಅಚ್ಚೋದ ಅಂತ. ಆ ಅಚ್ಚೋದ ಅಂತನ್ನುವವಳು ಸಾವಿರಾರು ವರ್ಷ ತಪಸ್ ಮಾಡ್ತಾ ಇದ್ಲು. ಪಿತೃದೇವತೆಗಳು ಕಂಡ್ರು. ತನ್ನ ಪಿತೃವನ್ನು ಗುರುತಿಸದೆ ಇನ್ಯಾರಿಗೋ ಹೋಗಿ ನಮಸ್ಕಾರ ಮಾಡಿದ್ಲು. ಆಗ ಆ ಪಿತೃದೇವತೆಗಳಿಗೆ ಸಿಟ್ಟು ಬಂತು. ಇಷ್ಟು ಅಜ್ಞಾನವಾ? ಅಜ್ಞಾನದ ಮೇಲೆ ಸಿಟ್ಟು. ನನಗೆ ಗೌರವ ಕೊಡಲಿಲ್ಲ ಅಂತ ಅನ್ನೋದಕ್ಕಿಂತ ಅಜ್ಞಾನದ ಮೇಲೆ ಸಿಟ್ಟು. ನೀನು ಯಾರಿಗೆ ಹೋಗಿ ನಮಸ್ಕಾರ ಮಾಡಿದೆಯೋ ಅವನ ಮಗಳಾಗು, ಆದರೆ ಅವನು ನಿನ್ನನ್ನು ಬಿಡ್ಲಿ. ಆದರೆ ನಿನಗೆ ಇಷ್ಟು ಭಕ್ತಿ ಇತ್ತು, ತಪ್ಪನ್ನ ಒಪ್ಪಿಕೊಂಡಿದ್ದಿ, ತಪಸ್ಸು ಮಾಡಿದ್ದಿ, ಆದ್ದರಿಂದ ನಿನ್ನ ಹೊಟ್ಟೆಯಲ್ಲಿ ಸಾಕ್ಷಾತ್ ಭಗವಂತ ಹುಟ್ಲಿ ಅಂತ ಅವರು ವರ ಕೊಟ್ಟರು. ಅದರಂತೆ ಅವಳು ಹೋಗಿ ನಮಸ್ಕಾರ ಮಾಡಿದ್ದು ಉಪರಿಚರ ವಸುವಿಗೆ. ಉಪರಿಚರ ವಸು ಏನು ಮಾಡಿದ, ಒಂದು ಸರ್ತಿ ಪಿತೃದೇವತೆಗಳ ಆರಾಧನೆಗಾಗಿ, ಅವರು ಕ್ಷತ್ರಿಯರು, ಉಪರಿಚರ ವಸು ಕ್ಷತ್ರಿಯ, ಹೀಗಾಗಿ ಮಾಂಸವನ್ನು ತಂದು ಆರಾಧನೆ ಮಾಡಬೇಕು, ಶ್ರಾದ್ದವನ್ನು, ಪಿತೃದೇವತೆಗಳ ಆರಾಧನೆ ಮಾಡಬೇಕು ಅಂತ ಹೋಗಿದ್ದ. ಅಲ್ಲಿ ಸುಂದರವಾದ ಪ್ರಕೃತಿಯನ್ನು ನೋಡಿದ. ಹೆಂಡತಿ ನೆನಪಾಯಿತು. ಆಗ ರೇತಸ್ಸು ಸುರಿಯುವಾಗ ಅವರೆಲ್ಲ ಅಮೋಘ ರೇತಸ್ಕರು ಅಂತ ಒಂದು ಎಲೆಯನ್ನು ತಗೊಂಡು ಅದರಲ್ಲಿ ರೇತಸ್ಸನ್ನು ಹಾಕಿ ಚಂದ ಮಾಡಿ ಪ್ಯಾಕ್ ಮಾಡಿ ಒಂದು ಹದ್ದಿಗೆ ಕೊಟ್ಟ. ಹೋಗು ನನ್ನ ಹೆಂಡತಿಗೆ ಕೊಡು ಅಂತ. ಅದು ಹೋಗ್ತಾ ಇರಬೇಕಾದ್ರೆ ಆ ಗಿಡುಗ ಇನ್ನೊಂದು ಗಿಡುಗ ಬಂತು. ಅದು ಮಾಂಸ ಅಂತ ಅನ್ಕೊಂಡ್ಬಿಡ್ತು. ಇನ್ನೊಂದು ಗಿಡುಗ, ಎರಡಕ್ಕೂ ಕೂಡ ಹೊಡೆದಾಟ ಆಗ್ತಾ ಇರಬೇಕಾದ್ರೆ ಈ ಕಚ್ಚಿಕೊಂಡು ಹೋದ ಗಿಡುಗ ಇದೆಯಲ್ಲ, ಅದರ ಬಾಯಿಂದ ಕೆಳಗಡೆ ಬಿತ್ತು. ಅದು ಕೆಳಗಡೆ ನದಿ ಇತ್ತು. ಆ ನದಿಯಲ್ಲಿ ಒಂದು ಮೀನು ನುಂಗಿತು. ಅದು ಬೇರೆ ಯಾರು ಅಲ್ಲ, ಅದ್ರಿಕಾ ಅನ್ನುವ ಅಪ್ಸರೆ. ಆ ಮೀನು ನುಂಗಿತಲ್ಲ, ಅದರಿಂದ ಗರ್ಭಿಣಿ ಆಗೋಯ್ತದು. ಅದನ್ನ ಬೆಸ್ತರು ಹಿಡಿದ್ರು. ಆ ಮೀನನ್ನು ಸೀಳ್ತಾರೆ. ಗಂಡು ಹೆಣ್ಣು 2 ಮಗು. ಅದನ್ನು ತಗೊಂಡೋಗಿ ಉಪರಿಚರ ವಸುವಿಗೆ ಕೊಟ್ಟರು. ಉಪರಿಚರ ವಸು ನೋಡ್ದ, ಇದನ್ನ ನಾನಿಟ್ಕೋತೀನಿ ಗಂಡನ್ನ ಅಂತ. ಆ ಮೀನಿನ ಹೊಟ್ಟೆಯಲ್ಲಿ ಸಿಕ್ಕಿದೆ, ಆದ್ದರಿಂದ ಮತ್ಸ್ಯರಾಜ ಅಂತ ಹೆಸರಾಯ್ತು ಅವನಿಗೆ. ಇನ್ನೊಂದು ಮಗು ಇದೆ, ಅದು ನೀನೇ ಇಟ್ಕೊಂಡ್ಬಿಡು ಅಂದ. ಆ ಅಂಬಿಗರ ಹತ್ತಿರ ಬೆಳೆದವಳು. ಅವಳ ಹೊಟ್ಟೆಯಲ್ಲಿಯೇ ಪರಾಚರನಿಂದ ವೇದವ್ಯಾಸರು ಮೂಡಿಬಂದರು. ಹೀಗೆ ಪಿತೃದೇವತೆಗಳ ಪೂಜೆಯ ಫಲ ಅದು. ಸದ್ಯ ಫಲಂತಿ ಕರ್ಮಾಣಿ
ದೇವತ್ವೇ ಪ್ರಾಪ್ರೇತ್ಯಮಾನುಚೇ. ಅದರಿಂದ ದೇವತ್ವದಲ್ಲಿ ತಪ್ಪು ಮಾಡಿದಾಗ ಮನುಷ್ಯರಾಗಿಯೇ ಆ ಫಲವನ್ನು ಅನುಭವಿಸಬೇಕು. ಅದರಿಂದಾಗಿ ದೇವತೆಗಳು ಅವತಾರ ಮಾಡ್ತಾರೆ ಅಂದರೆ ಕರ್ಮವನ್ನು ಸವೆಸಲಿಕ್ಕೂ ಮಾಡಿರಬಹುದು. ದೇವರು ಮಾಡೋದು, ವಾಯುದೇವರು ಮಾಡೋದು ಕರ್ಮ ಸವೆಸಲಿಕ್ಕಲ್ಲ, ದೇವರ ಸೇವೆ ಇತ್ಯಾದಿಗಳನ್ನು ಮಾಡಲಿಕ್ಕೆ. ಆ ದೇವತೆಗಳಲ್ಲಿಯೂ ಒಂದು ವ್ಯತ್ಯಾಸ ಉಂಟು. ಪರಾಶರಸ್ಯ ವೀರ್ಯೇಣ ಪುತ್ರಮೇಕಮವಾಪ್ಸ್ಯಸಿ ದ್ವೀಪೇತು ಬದರೀಪ್ರಾಯೇ ಬಾದರಾಯಣ ಮಚ್ಚುತಂ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗನನ್ನ ಬಾದರಾಯಣ ಅಂತ ಕರೀತಾರೆ. ಯಾಕೆಂದ್ರೆ ಬದರ ಬೋರೆಹಣ್ಣು, ಅದು ಎರಡರ್ಥ ಇದೆ. ವಾದರತರು ಅವರಿಗೆ ಆಸರೆ, ವಾದರರು ವಾದದಲ್ಲಿ ಅಂದರೆ ವೇದವನ್ನ ಯಥಾರ್ಥವಾಗಿ ಚಿಂತನೆ ಮಾಡುವುದರಲ್ಲಿ ಯಾರು ರತರೋ ಅವರು ವಾದರರು. ಉಭಯೋರಭೇದ, ಆದ್ದರಿಂದಾಗಿ ಬಾದರರು. ಅವರಿಗೆ ಅಯನ ಆಸರೆ, ಆದ್ದರಿಂದ ಬಾದರಾಯಣ. ಇನ್ನೊಂದು, ಕೇವಲ ಬೋರೆ ಹಣ್ಣನ್ನು ತಿಂದು ಯಾರು ಚಿಂತನೆ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಬಾದರರು. ಇಂಗ್ಲಿಶಿನ ಬಾದರ ಅಲ್ಲ, ಸಂಸ್ಕೃತದ ಬದರಿ ವೃಕ್ಷವನ್ನು ತಿಂದು ವೇದಾಂತದ ಅಧ್ಯಯನದಲ್ಲಿ ತೊಡಗಿದವರು. ಅಂತಹವರಿಗೆ ಆಸರೆ ಬಾದರಾಯಣ. ಅವಳ ಹೆಸರು ಸತ್ಯವತಿ ಅಂತ. ಆ ಸತ್ಯವತಿ ಪಿತೃಲೋಕೆ ತಥಾಷ್ಟಕ, ಒಂದು ಅಷ್ಟಕ ಶ್ರಾದ್ದದ ಅಭಿಮಾನಿನಿ ಅವಳು. ಅಷ್ಟಕ ಅಂತ ಹೇಳಿದ್ರೆ 2 ತಿಂಗಳ, ಈ 2 ತಿಂಗಳ ಚಳಿಗಾಲದ 2 ತಿಂಗಳ, ತಪ್ಪಿದ್ರೆ 4 ತಿಂಗಳ ಅಷ್ಟಮಿ ಶ್ರಾದ್ದ, ಅಷ್ಟಮಿಯ ದಿವಸ ಮಾಡುವ ಶ್ರಾದ್ದವನ್ನು ಅಷ್ಟಕ ಶ್ರಾದ್ದ ಅಂತ ಕರೀತಾರೆ. ಚತಸ್ರಃ ಅಷ್ಟಕಾಹ, ಒಂದು ಅಷ್ಟಮಿ ದಿವಸ ಮಾಡುವ ಶ್ರಾದ್ದದ ಅಭಿಮಾನಿನಿ ಅವಳು. ಅದಕ್ಕೆ ಅವಳಿಗೆ ಅಷ್ಟಕ ಅಂತ ಹೆಸರು. ಮುಂದೆ ನದಿ ಆಗ್ತೀಯಾ ಅಂತ ಅವರು ಹೇಳಿದ್ರು. ಇದು ಪಿತೃವಂಶ ಕೀರ್ತನ. ಇಲ್ಲಿಗೆ 14ನೆಯ ಅಧ್ಯಾಯ ಮುಗೀತು. ಇನ್ನು 15ನೆಯ ಅಧ್ಯಾಯದಲ್ಲಿ ಪೀವರಿ ಅಂತ ಒಬ್ಳು ಬರ್ತಾಳೆ. ಕೃತ್ವಿ ಅಂತ ಹೇಳಿ ಒಬ್ಳು ಪಿತೃಕನ್ಯೆ ಬರ್ತಾಳೆ. ಈ ಎಲ್ಲ ಪಿತೃಕನ್ಯೆಯರು ಬೇಕಾದಷ್ಟು ಜನ ಮಕ್ಕಳನ್ನ ಪಡಿತಾರೆ. ಆಜ್ಯಪರು ಮೊದಲಾದ ಎಲ್ಲರೂ ಕೂಡ, ಇವರೆಲ್ಲರೂ ಕೂಡ ಪಿತೃದೇವತೆಗಳ ಸಂತತಿಯಲ್ಲಿ ಬಂದವರು. ಜನರು ಮಾಡುವ ಶ್ರಾದ್ದ ಕರ್ಮಕ್ಕೆ ಅಭಿಮಾನಿಗಳಾದವರು, ಅದರಲ್ಲಿ ತೊಡಗಿಸುವವರು. ಈ ತರಹ ಅವರು ಪಿತೃವಂಶದಲ್ಲಿ ಬಂದು ಬೆಳಗುವವರು. ಇದನ್ನ ಹರಿವಂಶವೂ ಹೇಳಿದೆ. ಎಲ್ಲಿ ವಿಶೇಷವಾದ ಅಂಶ ಹೇಳಿದೆ ಅದನ್ನು ಹೇಳಿದ್ದೇನೆ, ಎಲ್ಲಿ ಸಾಮಾನ್ಯವಾದ ಅಂಶ ಇದೆ ಅದನ್ನು ಬಿಟ್ಟಿದ್ದೇನೆ. ಇನ್ನು 16ನೆಯ ಅಧ್ಯಾಯ, ಇದನ್ನು ನೀವು ಹಲವಾರು ಕಡೆ ಕೇಳಿದ್ರು ಮತ್ತೆ ಹೇಳ್ತೇನೆ. ಶ್ರುತ್ವೈ ತತ್ಸರ್ವಮಖಿಲಂ ಮನುಪ್ಪಪ್ರಚ್ಛ ಕೇಶವಂ. ಇದೆಲ್ಲವನ್ನ ಕೇಳಿದ ಮೇಲೆ ಮನು ಹೇಳ್ತಾನೆ ಮತ್ಸ್ಯನಿಗೆ, ಶ್ರಾದ್ದ ಕಾಲ ಯಾವುದು, ಶ್ರಾದ್ದದಲ್ಲಿ ಎಷ್ಟು ಬಗೆ ಇದೆ, ಶ್ರಾದ್ದದಲ್ಲಿ ಯಾವ ಬ್ರಾಹ್ಮಣರನ್ನ ಕರಿಬೇಕು, ಯಾರನ್ನ ಕರಿಬಾರದು, ಯಾವಾಗ ಶ್ರಾದ್ದ ಮಾಡಬೇಕು, ಎಲ್ಲಿ ಕೊಟ್ರೆ ಶ್ರಾದ್ದ ಅನ್ನೋದು
ಯಾರಿಗೆ ತಲುಪತ್ತೆ ಅದು ಬಹಳ ಮುಖ್ಯ. ಬೇರೆ ಬೇರೆ ಮಾಧ್ಯಮದಲ್ಲಿ ಕೊಟ್ಟರೆ ಬೇರೆ ಬೇರೆ ತರಹದ ಶ್ರಾದ್ದ ಇದೆ, ಬೇರೆ ಬೇರೆ ಮಾಧ್ಯಮಗಳಿದೆ. ಮೀಡಿಯಾ ಅನ್ನುವ ಅರ್ಥದಲ್ಲಿ ಬೇರೆ ಬೇರೆ ಮೀಡಿಯಾ, ಬೇರೆ ಬೇರೆ ಮಾಧ್ಯಮ, ಯಾವ ವಿಧಿಯಿಂದ ಮಾಡಬೇಕು, ಯಾರಿಂದ ಪಿತೃದೇವತೆಗಳಿಗೆ ಹೇಗೆ ಸಂತೋಷ ಆಗುತ್ತೆ, ಆ ಸಂತೋಷದ ಸ್ವರೂಪ ಏನು. ನಾವು ಕೊಡೋದು ಪಿಂಡ ಇಲ್ಲಿ, ಈ ಪಿಂಡವನ್ನು ಇಲ್ಲೇ ಹೂತು ಹಾಕ್ತೇವೆ, ಅಥವಾ ಮಧ್ಯದ ಪಿಂಡವನ್ನು ಯಾರಿಗಾದ್ರೂ ಕೊಡ್ತೇವೆ. ಅದು 3 ಪಿಂಡ ಇಡೋದು ನಿಮಗೆ ಇದರಲ್ಲಿ ನೋಡಿದ್ರೆ, ಯಾವುದರಲ್ಲಿ ಮನುಸ್ಮೃತಿಯಲ್ಲಿ ನೋಡಿದ್ರೆ ಮೊದಲನೇ ಪಿಂಡವನ್ನು ನೀರಿಗೆ ಹಾಕಬೇಕು, ಕೊನೆ ಪಿಂಡವನ್ನು ಪಕ್ಷಿಗಳಿಗೆ ಬಿಡಬೇಕು, ಮಧ್ಯಮ ಪಿಂಡವನ್ನು ಸೊಸೆ ತಿನ್ನಬೇಕು ಅಂತಿರೋದು ಮನುಸ್ಮೃತಿಯಲ್ಲಿ. ಅದರಿಂದ ಆ ಪಿತೃಗಳ ಸ್ವರೂಪ ಏನೋ ಅದೆಲ್ಲ ಇಲ್ಲ ಖಾಲಿ ಆಗೋಯ್ತು. ಪಿತೃಗಳಿಗೆ ಹೋಗುತ್ತೋ ನಮ್ಗೆ ಕಾಣಲೇ ಇಲ್ಲ. ಅದು ಹೆಂಗೆ ಅವ್ರಿಗೆ ಹೆಂಗೆ ಸಂತೋಷ ಆಗುತ್ತೆ ಪಿತೃದೇವತೆಗಳಿಗೆ? ಇದನ್ನೇ ಸ್ವಲ್ಪ ಕೀಟಳೆಯ ಹಾಗೆ ಮಾಡಿ ಜಾಬಾಲಿ ಕೇಳೋದು. ದದ್ಯಾತ್ ಪ್ರವಸದ ಶ್ರಾದ್ದಂ. ಅಲ್ಲಪ್ಪ, ಬೇರೆ ಲೋಕದಲ್ಲಿರೋರಿಗೆ ಇಲ್ಲಿ ಕೊಟ್ಟ ಪಿಂಡ ಹೋಗತ್ತೆ ಅಂದ್ರೆ ಒಬ್ಬ ನಿರಂತರವಾಗಿ ಪ್ರಯಾಣ ಮಾಡ್ತಾ ಇರ್ತಾನೋ ಹೇಳ್ಬಿಡೆ, ನಾನು ಅರ್ಜೆಂಟು ಬಾಂಬೆಗೆ ಹೋಗ್ಲಿಕ್ಕಿದೆ ಮಾರಾಯ, ಮಧ್ಯದಲ್ಲಿ ಇಳಿಲಿಕ್ಕೆ ಸಮಯವೇ ಇಲ್ಲ, ನೀನು ಶ್ರಾದ್ದ ಹಾಕ್ಬಿಡು, ನನಗೆ ದಾರಿಯಲ್ಲಿ ಸಿಗತ್ತೆ ಅಂತ. ಅಲ್ಲ, ಇಲ್ಲೇ ಹೋಗಲಿಲ್ಲ ಅಂದ್ರೆ ಲೋಕಾಂತರಕ್ಕೆ ಹೋಗತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಹಾಗೆ ಅದಕ್ಕುತ್ತರ ಚಂದ ಉಂಟು. ಅಲ್ಲಿ ಶ್ರದ್ಧೆಯ ಅರ್ಪಣೆಯೇ ವಿನಃ ನಮ್ಮ ಮನೋಭಾವದಿಂದ ತೃಪ್ತರಾಗೋದೇ ವಿನಃ ನಾವು ಹಾಕಿದ ಅನ್ನವೇ ಹೋಗಿದ್ದ ಬುಕ್ಕಂತ ಅವ್ರ ಬಾಯಲ್ಲಿ ಬೀಳುತ್ತೆ ಅಂತ ನಾವು ಯಾರೂ ಹೇಳಲಿಲ್ಲ. ಶ್ರಾದ್ದ ಶಾಸ್ತ್ರ ಹಾಗೆ ಹೇಳೋದೂ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಮುಂದೆ. ಅದರಿಂದಾಗಿ ಇಲ್ಲಿ ಆ ಎಲ್ಲ ಪ್ರಶ್ನೆಗಳಿದೆ. ಶ್ರಾದ್ದ ಎಷ್ಟು ಬಗೆ ಅದನ್ನು ನೀವು ಬಹಳ ಬಾರಿ ಕೇಳಿರಬಹುದು. ಆದರೂ ಹೇಳೋದು ನನಗೆ ಹೇಳಬೇಕು ಅಂತ ಅನಿಸಿದೆ, ಹೇಳುತ್ತೇನೆ. ಇಷ್ಟು ದಿವಸ ಹೇಳುವಾಗ ಯಾವುದು ಕಾಮನ್ ಆಗಿದೆ ಅದನ್ನು ಬಿಡ್ತಾ ಇದ್ದೆ, ಯಾವುದು ಎಕ್ಸ್ಕ್ಲೂಸಿವ್ ಆಗಿದೆ ಅದನ್ನು ಹೇಳ್ತಾ ಇದ್ದೆ ಪುರಾಣದಲ್ಲಿ. ಆದರೆ ಇದು ಯಾವಾಗ ಬಂದರೂ ಹೇಳ್ತೀನಿ. ಏಕೆಂದರೆ ಕೃತಜ್ಞತೆ ಅನ್ನೋದು ಇರಬೇಕು ಅಷ್ಟೆ. ದೇಹ ಕೊಟ್ಟ ತಂದೆ ತಾಯಿಗಳಿಗೆ ಕೃತಜ್ಞರಾಗಿರಲೇಬೇಕು. ಕುರಿಯಾದ ಹರಹ ಶ್ರಾದ್ದಂ ಅನ್ಯ ಅನ್ನಾದ್ಯೇನೋದಕೇನವಾ ಪಯೋ ಮೂಲ ಫಲೈರ್ವಾಪಿ ಪಿತೃಭ್ಯ ಪ್ರೀತಿಮಾವಹನ್. ಪ್ರತಿ ದಿವಸ ಶ್ರಾದ್ದ ಮಾಡಬೇಕು ಅಂತಾರೆ. ಶ್ರಾದ್ದ ಅಂದರೆ ನಮ್ಗೆ ಯಾವತ್ತೋ ಒಂದು ವರ್ಷದಲ್ಲಿ ಒಂದು ದಿವಸ ಅಂತ ಬರುವ ಕಲ್ಪನೆ ಅಲ್ವೇ ಅಲ್ಲ. ಪಿತೃತರ್ಪಣ ಪ್ರತಿ ದಿವಸ ಬಿಡಬಹುದು, ಸ್ಮರಣೆ ಆದರೂ ಮಾಡಬೇಕು. ಪಯೋ ಮೂಲ ಫಲೈರ್ವಾಪಿ ನಿತ್ಯಂ ನೈಮಿತ್ತಿಕಂ ಕಾಮ್ಯಂ ತ್ರಿವಿಧಂ ಶ್ರಾದ್ದ ಮುಚ್ಯತೆ. ಶ್ರಾದ್ದ 3 ರೀತಿ: ನಿತ್ಯವಾದ, ನೈಮಿತ್ತಿಕವಾದ, ಕಾಮ್ಯವಾದ ಶ್ರಾದ್ದ. ನಿತ್ಯ ಶ್ರಾದ್ದ ಅಂದ್ರೇನ್ರಿ? ನಿತ್ಯಂ ತಾವತ್ ಪ್ರವಕ್ಷ್ಯಾಮಿ ಅರ್ಘ್ಯಾವಾಹನ ವರ್ಜಿತಂ. ನಿತ್ಯವಾದ ಒಂದು ಶ್ರಾದ್ದ ಇದೆ, ಅದರಲ್ಲಿ ಅರ್ಘ್ಯ ಇಲ್ಲ, ಆವಾಹನ ಇಲ್ಲ. ನಿತ್ಯಂ ಅದೈವಂ ತದ್ವಿಜಾನೀಯಾತ್ ಪಾರ್ವಣಂ ಪರ್ವ ಸುಸ್ಮೃತಂ. ಇನ್ನು ಪರ್ವಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಮಾಡುವಂತಹ ಶ್ರಾದ್ದ ಪಾರ್ವಣ ಅಂತ ಕರೀತಾರೆ. ಪಾರ್ವಣೇಯೇ ನಿಯೋಜ್ಯಾಸ್ತು ತಾನ್ ಶೃಣುಷ್ವ ನರಾಧಿಪ. ಬ್ರಾಹ್ಮಣರನ್ನ ನೋಡಿದ ಕೂಡಲೇ ಅವರು ಒಳ್ಳೆಯವರು ಅಂತ ಅನಿಸಿದ್ರೆ ಶ್ರಾದ್ದ ಮಾಡಿಬಿಡೋದು ಒಂದು ಪದ್ಧತಿ ಇತ್ತು ಅವಾಗ. ಈಗ ಅದೆಲ್ಲ ಮಾಡಲಿಕ್ಕಾಗಲ್ಲ. ಅವಾಗ ಅದೊಂದು ಪದ್ಧತಿ. ಬಂದಿದ್ದೀರಾ, ನಿಮಗೆ ಊಟಕ್ಕೆ ಹಾಕಿ ಈಚೆ ಪಿಂಡವನ್ನು ಇಡುತ್ತೇನೆ ಅಂತ ಅದು ಮಾಡುವಂಥದ್ದು. ಇಲ್ಲಿ ವಾಸ್ತವವಾಗಿ ಪಿತೃದೇವತೆಗಳು ಅಂದರೆ ನಿಮ್ಮ ತಂದೆ ಬಂದು ಆಶೀರ್ವಾದ ಮಾಡ್ತಾರೆ ಅಂತಲ್ಲ. ಅದೊಂದು ಗಣ ಇದೆ, ಅವ್ರು ಬಂದು ಆಶೀರ್ವಾದ ಮಾಡ್ತಾರೆ. ಸಾಮಾನ್ಯ ತಪ್ಪು ತಿಳ್ಕೊಳ್ಳೋದು ಹೇಗೆ ಅಂತಂದರೆ,
ನಮ್ಮಪ್ಪ ಸತ್ತ ಮೇಲೆ ದೇವತೆಗಳಾಗ್ತಾರೆ, ಅವ್ರು ಬಂದು ತಗೊಳ್ತಾರೆ ಅಂತ ಕೆಲವ್ರು ಹೇಳಿರ್ತಾರೆ, ಇವರು ಅಂದ್ಕೊಂಡಿರ್ತಾರೆ. ಆದರೆ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಒಳ್ಳೆಯವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಯಾರೋ ಒಬ್ಬ ಅತ್ಯಂತ ತಪ್ಪು ಮಾಡಿರ್ತಾನೆ, ಒಬ್ಬ ಅತ್ಯಂತ ಅಜ್ಞಾನಿ ಇರ್ತಾನೆ ಅಂತ ಅವನು ಸತ್ತ ಮೇಲೆ ಹೆಂಗೆ ದೇವತೆ ಆಗೋಗೋದು? ಒಬ್ಬ ಅಜ್ಞಾನಿ ಪಾಪ ಏನು ಗೊತ್ತಿರಲ್ಲ, ಅವ್ರು ಬೈತಾ ಇಲ್ಲ, ಗೊತ್ತಿರಲ್ಲ, ಅವ್ರು ಸತ್ತ ಮೇಲೆ ಹೆಂಗೆ ದೇವತೆಗಳಾಗಿ ಹೋಗ್ತಾರೆ? ಅವ್ರದ್ದು ಇಲ್ಲೇನು ಕರ್ಮ ಇರೋದೇ ಇಲ್ವಾ? ಎಲ್ಲ ಸದಾಚಾರಗಳನ್ನು ಮಾಡಿ ಇದ್ರೇನೇ ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ ಅಂತ. 10ಕ್ಕೆ ಕಡಿಮೆ ಇಲ್ಲದಷ್ಟು 10 ಈ ಭೂಲೋಕದಲ್ಲಿನ 10 ಜನ್ಮಗಳಿಗೆ ಕಾರಣವಾಗುವಷ್ಟು ಕರ್ಮವನ್ನು ಮಾಡಿಯೇ ಇರ್ತಾನೆ ಅಂದರೆ ಅವನು ದೇವತೆ ಆಗೋದು ಯಾವಾಗ? ಅದರಿಂದ ನಮ್ಮ ತಂದೆಯಲ್ಲಿ ದೇವತೆಗಳಿದ್ರು ಅಂತ ಚಿಂತನೆ ಮಾಡಿ, ಆದರೆ ನಮ್ಮ ತಂದೆಯೇ ದೇವತೆ ಅಂತ ಅನ್ಬೇಡಿ. ನಮ್ಮ ತಂದೆಯೇ ದೇವತೆ ಅಲ್ಲ. ನಮ್ಮ ತಂದೆಯವರಲ್ಲಿ ದೇವತೆಗಳು ಇದ್ದು ನಮ್ಮನ್ನು ಚೆನ್ನಾಗಿ ಪಾಲಿಸಿದರು, ಅಕ್ಷರ ಹೇಳಿಕೊಟ್ರು, ದೇಹ ಕೊಟ್ಟರು, ಯಾವ ರೀತಿ ಇರಬೇಕು ಅಂತ ಹೇಳಿದ್ರು, ಯಾವ ರೀತಿ ಇರಬಾರ್ದು ಅಂತ ತೋರಿಸಿದ್ರು. ಅದೆಲ್ಲ ಸತ್ಯವೇ. ಆದರೆ ಅವರಿಗಾಗಿ 1 ವರ್ಷ ಶ್ರಾದ್ದ ಮಾಡೋದುಂಟು, ಏಕೋದ್ದಿಷ್ಟ. 1 ವರ್ಷ ಆಗಿ ಹೋದ್ಮೇಲೆ ಸರ್ವೋದ್ದಿಷ್ಟ. ದೇವತೆಗಳ ಮೂಲಕ ಆ ಜೀವಕ್ಕೆ ಅದು ಯೋಗ್ಯತೆ ಇದ್ರೆ ತಲುಪಿಸುವಂಥದ್ದು, ಇದು ಇರುವಂಥದ್ದು. ಅದರಿಂದಾಗಿ ಅವರು ಬರೋಲ್ಲ. ಯಾರನ್ನು ಕೂಡಿಸ್ಬೇಕು? ಇಲ್ಲಿ ನಾವು ಅವರ ಪರವಾಗಿ ಪರೋಪಕಾರ ಮಾಡೋದೇ ಅವರಿಗೆ ಮಾಡತಕ್ಕಂತಹ ಶ್ರಾದ್ದ. ಕೆರೆ ಕಟ್ಟೆ ಕಟ್ಟಿಸೋದು, ಬಾವಿ ತೋಡಿಸೋದು, ಗೋವುಗಳನ್ನು ದಾನ ಮಾಡಿ ಅದನ್ನ ಗೂಳಿಯನ್ನ ದೇವ್ರಿಗೆ ಬಿಟ್ಬಿಡೋದು. ಆ ಗೂಳಿ ಹೋಗ್ತಾ ಇರುತ್ತೆ, ಯಾವ ಯಾವ ಹಸು ಸಿಗತ್ತೋ ಅಲ್ಲಿ ಗರ್ಭಧಾರಣೆ ಮಾಡ್ಕೊಂಡು ಹೋಗುತ್ತೆ. ಮೊದಲು ಒಬ್ಬ ಗೂಳಿ ಇಟ್ಕೊಳ್ತಾ ಇದ್ದ. ಮೊದಲು ಹೆಂಗಿತ್ತು ಅಂದ್ರೆ ಗೂಳಿ ಹೋಗ್ತಾ ಇರೋದು, ಅದಕ್ಕೆ ನಾವು ಜೋರಾಗಿ ಮುದ್ರೆ ಒತ್ತಿ ಕಳಿಸ್ಬಿಡೋದು, ಮಂತ್ರಗಳನ್ನು ಹೇಳಿ ಕಳಿಸ್ಬಿಡೋದು. ವೃಷೋತ್ಸರ್ಗ ಅಂತ ಕರಿತಾ ಇದ್ರು. ದೇವರಿಗೆ ಬಿಟ್ಟ ಗೂಳಿ ಅಂತ ಅದು. ಅದನ್ನ ಯಾರು ಕೊಲ್ಲಲಿಕ್ಕಿಲ್ಲ, ಅದನ್ನ ಯಾರು ಹೊಡಿಲಿಕ್ಕಿಲ್ಲ, ಅದು ಹೋಗ್ತಾ ಇರುತ್ತೆ. ಅದನ್ನು ಬಿಟ್ಟುಬಿಟ್ರೆ ಅದು ಹಸುಗಳಿಗೆ ಗರ್ಭಾಧಾನ ಮಾಡ್ಕೊಂಡು ಹೋಗ್ತಾ ಇರುತ್ತದು. ಆಮೇಲೆ ಹಳ್ಳಿಗಳಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ನನ್ನ ಹತ್ರ ಗೂಳಿ ಇದೆ, ನಿಮ್ಮ ಹಸುವನ್ನ ಗೂಳಿಗೆ ಬಿಟ್ಟರೆ ಇಷ್ಟು ದುಡ್ಡು ಕೊಡಬೇಕು ಅಂತ ಶುರು ಆಯಿತು. 80ರ ದಶಕದಲ್ಲಿ 70ರ ದಶಕದಲ್ಲೆಲ್ಲ ಇತ್ತು ಅಲ್ವಾ, ಚಿಕ್ಕವರಿದ್ದಾಗ ನೋಡಿರ್ತೀರ. ಆಮೇಲೆ ಅದೇನಾಯಿತು, ಸೆಮೋನ್ ಇಂಜೆಕ್ಟ್ ಮಾಡ್ಬಿಡೋದು ಶುರು ಆಯಿತು. ಇವಾಗ ಆಗಿರೋದು ಅದು. ಈ ಪೆಟಾದವ್ರು ಇದಾರಲ್ಲ, ಅವ್ರು ಚಪ್ಪಲಿಲಿ ಹೊಡಿಬೇಕಾ ಬೇಡವಾ? ನಾಯಿಗಳ ಹಕ್ಕಿನ ಬಗ್ಗೆ ಗಲಾಟೆ ಮಾಡ್ತಾರೆ. ಹಸುವಿಗೆ ಈ ರೀತಿ ಕೃತಕವಾಗಿ ಗರ್ಭಧಾರಣೆ ಆಗ್ತಾ ಇದೆ, ಸಹಜವಾದ ಆನಂದವೇ ಇಲ್ಲ ಅವುಗಳಿಗೆ. ಗಂಡು ಹೆಣ್ಣು ಸೇರಿದ ಆನಂದ ಆಗಬೇಕೋ ಆಗಬಾರ್ದೋ ಅದ್ರ ಬಗ್ಗೆ ಇಲ್ಲ. ಹಸುವಿಗೆ ಸೆಮೋನ್ ಇಂಜೆಕ್ಟ್ ಮಾಡೋದು ಇವ್ರಿಗೆ ಸರಿ, ನಾಯಿಗಳನ್ನ ಕೊಲ್ಲದೆ ಇರೋದು ಸರಿ. ಇದು ಅವರ ಇಬ್ಬಂದಿತನ. ನೀವು ನಾಯಿಗಳನ್ನ ಪ್ರೀತಿಸಿ, ಬೇಡ ಅನ್ನಲ್ಲ, ಯಾಕೆ ನಿಮ್ದು ಮನಸ್ಸು ಅಂಥದ್ದು ಮಾಡಿ. ಆದರೆ ಹಸುಗಳಿಗೆ ಅದರ ಹಾಲನ್ನೇ ಕುಡಿಯೋದಲ್ವೇ, ಅದರ ಹಾಲನ್ನು ಕುಡಿದು ಬಿಟ್ಟು ಅವುಗಳ ಹತ್ಯೆಗೆ ಸಪೋರ್ಟ್ ಮಾಡುವಂತಹ ಕೃತಜ್ಞ ವರ್ಗ ಸೇವ್ ಟೈಗರ್ ಅಂತಾರೆ. ಯಾಕೆ ಅಂತ ಕೇಳಿ ಅವ್ರನ್ನ. ಸೇವ್ ಟೈಗರ್ ಯಾಕೆ? ಸಾಮಾನ್ಯರಿಗೆ ಗೊತ್ತಿರಲ್ಲ, ಅವ್ರು ಹೇಳಿದ್ದಾರೆ ಮಾಡಬೇಕು ಅಷ್ಟೇ. ಸ್ವಲ್ಪ ಮೇಲ್ಗಡೆ ಇದ್ರೆ ಇಲ್ಲ, ಕಾಡಿನಲ್ಲಿ ಒಂದು ಬ್ಯಾಲೆನ್ಸ್ ಉಳಿಯುತ್ತೆ, ಅದಕ್ಕಾಗಿ ಸೇವ್ ಟೈಗರ್. ಅಲ್ರಿ, ಇಕೋಲಾಜಿಕಲ್ ಬ್ಯಾಲೆನ್ಸ್ ಯಾವ ಪ್ರಾಣಿಗಳಿಂದ ಉಳಿಯಲ್ಲ, ಮನುಷ್ಯ ಪ್ರಾಣಿಯಿಂದ ಬಿಟ್ಟು. ಅದರಿಂದ ಇವ್ರದೆಲ್ಲ ಇಬ್ಬಂದಿತನ. ಮೃತರ ಪರವಾಗಿ ಈ ಉಪಕಾರ ಮಾಡಿ
ಮೃತರಿಗೆ ಸಮರ್ಪಣೆ ಮಾಡಿದ ಪುಣ್ಯ ಅನ್ನೋದು ಅವ್ರಿಗೆ ಹೋಗುತ್ತೆ 1 ವರ್ಷದ ತನಕ. 1 ವರ್ಷ ಆದಮೇಲೆ ಸಪಿಂಡೀಕರಣ ಅಂತ ಮಾಡ್ತಾರೆ, ನಾಮದ ಪ್ರತೀಕದಲ್ಲಿ ಶ್ರಾದ್ದ. ಆಮೇಲೆ ಪಿತೃಪಕ್ಷದಲ್ಲೇ ಅವರಿಗೆ ತರ್ಪಣ ಮಾಡಲಿಕ್ಕೆ ಶುರು ಮಾಡೋದು. ಇದು ಪದ್ಧತಿ. ಅಲ್ಲಿಗೆ ಊಟಕ್ಕೆ ಕೂಡಿಸ್ಬೇಕು. ಊಟಕ್ಕೆ ಪ್ರತ್ಯಕ್ಷವಾಗಿ ಕೂಡಿಸೋದು ಅವಾಗ ಪದ್ಧತಿ ಇತ್ತು. ಯಾರನ್ನು ಕೂಡಿಸ್ಬೇಕು? ಈಗ ಅಂಥವ್ರು ಸಿಗಲ್ಲ, ಅದರಿಂದಾಗಿ ದರ್ಬೆ ಬ್ರಾಹ್ಮಣರನ್ನು ಕೂಡಿಸೋದು. ಅಂಥವ್ರು ಸಿಕ್ಕಿದ್ರೆ ಅವ್ರಿಗೆ ಹೇಳೋದು ಅಪಾಯ. ಎಲ್ಲ ನುಗ್ಗುತ್ತಾ ಇರ್ತಾರೆ, ಬನ್ನಿ 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 ಅಂತ. ಅದಕ್ಕೆ ಟೈಮ್ ಹೊಟ್ಟೋಗುತ್ತೆ. ಮತ್ತೆ ನಾವು ಆ ತರಹ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಪಂಚಾಗ್ನಿಸ್ನಾತಕಶ್ಚೈವ ತ್ರಿಸುಪರ್ಣಷಡಂಗವಿತ್ ಶ್ರೋತ್ರಿಯ ಸುತಃ ವಿಧಿವಾಕ್ಯ ವಿಚಾರದ. ಎಂತಹ ಬ್ರಾಹ್ಮಣನನ್ನು ಕರೆದು ಅವನಿಗೆ ಊಟಕ್ಕೆ ಹಾಕಿ ಅವನು ಊಟ ಮಾಡ್ತಾ ಇರುವಾಗ ಪಿಂಡ ಇಡಬೇಕು. ಇಂಥ ಅವನು ಸಿಗ್ತಾನಾ? ಹೇಗೆ? ಪಂಚಾಗ್ನಿ, 5 ಅಗ್ನಿಗಳ ಮಧ್ಯದಲ್ಲಿ ತಪಸ್ ಮಾಡುವವನನ್ನು ಕರಿಬೇಕು. ಯಾರಪ್ಪ ಸಿಗ್ತಾರೆ ನಮಗೆ? ಸ್ನಾತಕ, ವೇದವನ್ನ ಅಧ್ಯಯನ ಮಾಡಿರಬೇಕು. ತ್ರಿಸುಪರ್ಣ ಸೂಕ್ತವನ್ನು ಪಾರಾಯಣ ಮಾಡ್ತಾ ಇರಬೇಕು. 6 ಅಂಗಗಳನ್ನು ಬಲ್ಲವನಾಗಿರಬೇಕು. ಶ್ರೋತ್ರಿಯ, ಶಾಸ್ತ್ರ ಸಂಪನ್ನನಾಗಿರಬೇಕು. ಶ್ರೋತ್ರಿಯನ ಮಗನಾಗಿರಬೇಕು. ಯೋಗ್ಯನಾಗಿದ್ರೆ ಶ್ರೋತ್ರಿಯನ ಮಗನನ್ನ ಕರಿಬೇಕು. ಇವಾಗ ಗುರುಪುತ್ರನನ್ನ ಗುರುವಿನಂತೆಯೇ ನೋಡಬೇಕು ಅಂತ ಹೇಳಿ ಭಾಗವತಾದಿಗಳು ಹೇಳುತ್ತೆ. ಆದರೆ ಒಂದು ಅಮೆಂಡ್ಮೆಂಟು, ಯೋಗ್ಯನಾಗಿದ್ದರೆ ಅಂತ ಅನಿವಾರ್ಯ. ಅದರಿಂದಾಗಿ ಶ್ರೋತ್ರಿಯ ಸುತಃ ವಿಧಿವಾಕ್ಯ ವಿಚಾರದ, ವೇದವಾಕ್ಯದ ಬಗ್ಗೆ ತಿಳುವಳಿಕೆ ಇರಬೇಕು. ಸರ್ವಜ್ಞ ವೇದವಿನ್ಮಂತ್ರಿ ಜ್ಞಾತವಂಶ ಕುಲಾನ್ವಿತ, ವೇದವನ್ನು ತಿಳಿದವನಾಗಿರಬೇಕು. ಮಂತ್ರ ಜಪ ಮಾಡ್ತಾ ಇರಬೇಕು. ಮಂತ್ರಿ. ಜ್ಞಾತವಂಶ, ವಂಶಶುದ್ಧಿ ಗೊತ್ತಿರಬೇಕು, ಒಳ್ಳೆ ಕುಲದಲ್ಲಿರಬೇಕು. ಪುರಾಣ ವೇತ್ತ ಧರ್ಮಜ್ಞ ಸ್ವಾಧ್ಯಾಯ ಜಪ ತತ್ಪರ, ಪುರಾಣವನ್ನು ತಿಳಿದವನಿರಬೇಕು, ಧರ್ಮಜ್ಞನಾಗಿರಬೇಕು. ಶಿವಭಕ್ತ ಪಿತೃಪರ, ಅವನಲ್ಲಿ ಪಿತೃಭಕ್ತಿ ಇರಬೇಕು. ಶಿವಭಕ್ತನಾಗಿರಬೇಕು, ಸೂರ್ಯ ಭಕ್ತನಾಗಿರಬೇಕು, ವಿಷ್ಣು ಭಕ್ತನಾಗಿರಬೇಕು. ಬ್ರಹ್ಮಣ್ಯೋ ಯೋಗ ವಿಚ್ಛಾಂತೋ ವಿಜಿತಾತ್ಮ ಚ ಶೀಲವಾನ್, ಜ್ಞಾನಿಗಳನ್ನು ಕಂಡ್ರೆ ಗೌರವ ಇರಬೇಕು, ಯೋಗವನ್ನು ತಿಳಿದವನಿರಬೇಕು, ವಿಜಿತಾತ್ಮ ಇಂದ್ರಿಯಗಳನ್ನು ಗೆದ್ದವನಿರಬೇಕು, ಶೀಲವಂತನಾಗಿರಬೇಕು. ಎಲ್ಲಿಂದ ಹುಡ್ಕೊಂಡು ಬರೋಣಪ್ಪ? ಅದಕ್ಕೆ ದರ್ಭೆಯಲ್ಲಿ ಮಾಡಿ ನಾವೇನ್ ಮಾಡಬೇಕು? ಬೇರೆ ವಿದ್ವಾಂಸರಾದ ಬ್ರಾಹ್ಮಣರಿಗೆ ತಗೊಂಡೋಗಿ ಕೊಟ್ಬಿಟ್ಟು, ಇಲ್ಲವೇ ಅವ್ರನ್ನೇ ಊಟಕ್ಕೆ ಕರೆದು ಏನೋ ಮಾಡಬೇಕು. ಬೇರೆ ದಾರಿ ಇಲ್ಲ. ನಮ್ಮ ಸ್ನೇಹಿತರೊಬ್ಬರು, ನೀವು ಮಾಧ್ವರು ಯಾವ ರೀತಿ ಶ್ರಾದ್ದ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಹೇಳಿದೆ ದರ್ಭೆ ಬ್ರಾಹ್ಮಣರು, ಯಾಕೆಂದ್ರೆ ಅಲ್ಲಿ ಎಷ್ಟು ಉದ್ದ ಲಿಸ್ಟ್ ಇದೆ, ನಿಮಗೆ ಅನುಶಾಸನ ಪರ್ವದಲ್ಲಿಯೂ ಬರುತ್ತೆ. ಆ ತರಹ ಯಾರು ನೋಡ್ಕೊಂಡು ಕೂತ್ಕೋಣ? ನಮ್ಮ ಕ್ಯಾರೆಕ್ಟ್ರೇ ಸರಿ ಇಲ್ಲ, ಬೇರೆಯವ್ರ ಕ್ಯಾರೆಕ್ಟರ್ನೇನು ಅಳೆಯೋದು? ನಾವು ಸುಭಗರಾಗಿದ್ರೆ ಬೇರೆಯವ್ರನ್ನ ಅಳೆಯಬಹುದು, ಇವ್ರು ಇಂಥವ್ರು ಅಂತ. ನಾವೇ ಸರಿ ಇಲ್ಲ, ಬೇರೊಬ್ಬರನ್ನೇನು ಇವ್ರು ಹೀಗೆ ಮಾಡಿದಾರೋ, ಹೀಗೆ ಮಾಡಿದ್ರು, ಈ ಲಿಸ್ಟಲ್ಲಿ ಈ ಲಿಸ್ಟಲ್ಲಿ ಆಗತ್ತಾ? ಅದು ಇವನಲ್ಲಿ ಶ್ರೋತ್ರಿಯತ್ವ ಇದೆಯೋ ಇಲ್ವೋ ಟಿಕ್ಕು, ಆಮೇಲೆ ಶ್ರೋತ್ರಿಯ ಸುತ ಹೌದೋ ಅಲ್ವೋ ಟಿಕ್ಕು ಮಾಡ್ಲಿಕ್ಕಾಗತ್ತಾ ಇವತ್ತಿನ ಕಾಲದಲ್ಲಿ? ಅದಕ್ಕೆ ದರ್ಭೆ ಬ್ರಾಹ್ಮಣರನ್ನ ಕೂಡಿಸ್ಬಿಟ್ಟು, ಆದರೆ ಜ್ಞಾನದ ದಾರಿಯಲ್ಲಿರುವವರಿಗೆ ನಾವು ಒಂದಿಷ್ಟು ಏನಾದರೂ ಕೊಡೋದು, ಅದು ಒಳ್ಳೆ ಪದ್ಧತಿ ಅಂತ ನಾನು ಹೇಳಿದೆ. ಅದಕ್ಕೆ ಅವ್ರು ನನ್ನ ಮನಸ್ಸಿನಲ್ಲಿಯೂ ಇದೇ ಇತ್ತು. ಯಾಕೆಂದರೆ ಈಗ ಏನಾಗತ್ತೆ ಅಂತಂದರೆ, ಈಗಿನ ಪರಿಸ್ಥಿತಿ, ಕೂಡುವವರೇ ಒಂದು ಪಂಗಡ ಬರ್ತಾ ಇರ್ತಾರೆ, ಕೂಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವ್ರು ಜಪ ಮಾಡಲಿಕ್ಕಾಗಲ್ಲ,
ಪುರುಸೋತ್ತೇ ಇರಲ್ಲ, ಆ ಥರದವ್ರು ಇರ್ತಾರೆ. ನಮಗೂ ಮನಸ್ಸಿಗೆ ಸಮಾಧಾನ ಇರಲ್ಲ. ಯಾರಿಗೆ ಮನಸ್ಸಿಗೆ ಸಮಾಧಾನ ಇರುತ್ತೆ ಅವ್ರನ್ನ ಕರೀರಿ, ನಾವು ಇಲ್ಲ ಅನ್ನಲ್ಲ. ಆದರೆ ಇದನ್ನು ನೋಡುವವರಿಗೆ, ಎಕ್ಸ್ಪೆಕ್ಟ್ ಮಾಡುವವರಿಗೆ ಈ ದೋಷಗಳು ಕಂಡು ಬರುತ್ತೆ. ಎಂತ ಮಾಡೋದು? ಅದಕ್ಕೆ ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರದು. ಇಟ್ಕೊಂಡ್ರೆ ದರ್ಬೆ ಬ್ರಾಹ್ಮಣರು ಕೊಟ್ಬಿಟ್ಟು ಜ್ಞಾನದ ದಾರಿಯಲ್ಲಿರುವವ್ರಿಗೆ ಏನೋ ಕೊಡಿ, ಹಸುಗಳಿಗೆ ಮೇವನ್ನು ನೀಡ್ರಿ, ಆಯ್ತೆ, ಜ್ಞಾನದ ದಾರಿಯಲ್ಲಿರುವವ್ರು ಕೊಡ್ರಿ. ಆದರೆ ಇದು ದಾನ ಅಂತ ಮಾಡೋದಾದ್ರೆ ಉಪಕಾರ ಇಲ್ಲ. ನಮ್ಮಪ್ಪನ ಶ್ರಾದ್ದದ ದಿವಸ ಇವರು ಕೊಟ್ಬಿಡ್ತೀನಿ ಅನಾಥರಿಗೆ, ಅದು ಮಾಡಬೇಕು, ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ, ಅದು ಮಾಡಲೇಬೇಕು. ಆದರೆ ಅದು ಉಪಕಾರ ಮಾಡಬೇಕೇ, ಅದು ಉಪಕಾರವೇ ವಿನಃ ದಾನವಲ್ಲ. ಇದು ಇರುವಂತಹ ಪದ್ಧತಿ. ಅದರಿಂದ ಇವ್ರನ್ನೆಲ್ಲ ಹುಡ್ಕೋದಕ್ಕಿಂತ ಯಾರೋ ಒಬ್ರು ಜ್ಞಾನದ ದಾರಿಯಲ್ಲಿರುವವರಿಗೆ ಕೊಟ್ಟುಬಿಟ್ರು ಒಳ್ಳೇದು. ಭೋಜಯೇ ಚಾಪಿ ದೌಹಿತ್ರಂ ಯತ್ನತಃ ಸ್ವಸಹೃದ್ಗುರೂನ್. ಭೋಜಯೇ ಚಾಪಿ ದೌಹಿತ್ರಂ, ಮಗಳ ಮಗನಿಗೆ ಕೊಡ್ರಿ, ಊಟ ಹಾಕಿ, ಅವತ್ತು ಚೆನ್ನಾಗಿ ಊಟಕ್ಕೆ ಹಾಕಿ ಮಗಳ ಮಗನಿಗೆ. ಇನ್ನು ತನ್ನ ಗೆಳೆಯರನ್ನು ಗುರುಗಳಿಗೂ ಕರೆದು ಊಟಕ್ಕೆ ಹಾಕಬಹುದು. ವಿಟ್ಪೀತಂ ಮಾತುಲಂ ಬಂಧುಂ ಋತ್ವಿಗಾಚಾರ್ಯ ಸೋಮಪಾನ್ ಯಶ್ಚ ವ್ಯಾಕುರುತೆ ವಾಕ್ಯಂ ಯಶ್ಚ ಮೀಮಾಂಸತೆ ಧ್ವರಂ. ಇನ್ನು ಸೋದರ ಮಾವನಿಗೆ ಹಾಕಬಹುದು, ಬಂಧುವನ್ನ, ಋತ್ವಿಕರನ್ನ, ಆಚಾರ್ಯರನ್ನ, ಸೋಮಯಜ್ಞ ಮಾಡಿದವರಿಗೆ ಅವತ್ತು ಪ್ರತ್ಯಕ್ಷವಾಗಿ ಕರೆದು ಅವರು ಊಟ ಮಾಡ್ತಾ ಇರುವಾಗ ಶ್ರಾದ್ದ ಮಾಡಬಹುದು. ಪರ್ಮಿಷನ್ ಇದೆ ಶಾಸ್ತ್ರದ್ದು. ಎಷ್ಟ ವ್ಯಾಕುರುತೆ ವಾಕ್ಯಂ, ಯಾರು ವೇದಾಂತದ ವಾಕ್ಯಗಳನ್ನು ವ್ಯಾಖ್ಯಾನ ಮಾಡಬಲ್ಲ, ಯಾರು ಅಧ್ವರಂ ಮೀಮಾಂಸತೆ, ಯಜ್ಞದ ಮೀಮಾಂಸೆ ಯಾರಿಗಿರುತ್ತೆ, ಯಾರಿಗೆ ಸಾಮವೇದ ಬರುತ್ತೆ, ಅವರೆಲ್ಲ ಪಂಕ್ತಿ ಪಾವನರು. ಅವ್ರು ಕೂತವರಿಂದ ಪಂಕ್ತಿ ಶುದ್ಧ ಆಗತ್ತೆ. ಅದಕ್ಕೆ ತ್ರಿಸುಪರ್ಣ ಅಂತ ಹೇಳಿದ್ದು. ಪಂಕ್ತಿಂ ಪುನಂತಿ ಅಂತ, ಇಡೀ ಪಂಕ್ತಿ ಶುದ್ಧ ಆಗತ್ತೆ. ಇದು ಇರುವಂಥದ್ದು ಜ್ಞಾನಕ್ಕಿರುವ ಶಕ್ತಿ. ಅವ್ರನ್ನ ಎಲ್ಲಿಂದ ಹುಡ್ಕೋಣಪ್ಪ? ಅದರಿಂದಾಗಿ ರಿಚುವಲಿಸ್ಟಿಕ್ ಆಗಿ ಏನಾದ್ರು ಒಂದು ಮಾಡೋಣ, ಆದರೆ ಇದನ್ನು ಇಟ್ಕೊಳ್ಳೋಣ. ಏತೆ ಭೋಜ್ಯ ಪ್ರಯತ್ನೇನ ವರ್ಜನೀಯಾನ್ನಿಬೋಧಮೇ. ಇವ್ರನ್ನ ಶ್ರಾದ್ದದಲ್ಲಿ ಕರೆದು ಊಟಕ್ಕೆ ಹಾಕಬೇಕು. ಯಾರಿಗೆ ಬಿಡಬೇಕು ಅಂತ ಹೇಳ್ತೇವೆ ಅಂತಾರೆ, ಆ ಲಿಸ್ಟೇ ದೊಡ್ಡದು. ಪತಿತಃ, ಕೆಟ್ಟ ಕೆಲಸ ಮಾಡಿ ಯಾರು ಬಿದ್ದಿರ್ತಾನೆ. ಕ್ಲೀಬಃ, ಇದು ಭೀಕರ ಕಷ್ಟ. ನಪುಂಸಕ ಹೆಂಗ್ ಗೊತ್ತಾಗತ್ತೆ ನಮಗೆ? ಯಾರು ಕ್ಲೀಬನಾಗಿರ್ತಾನೆ, ಯಾರು ಚಾಡಿಕೋರ ಇರ್ತಾನೆ ಅವನಿಗೆ ಹಾಕಬೇಡಿ. ಪಿಶು ನವ್ಯಂಗ ರೋಗಿಣ, ಅಂಗಹೀನರಾದವರಿಗೆ ಹಾಕಬೇಡಿ. ಅವ್ರಿಗೆ ಮಾಡತಕ್ಕಂಥದ್ದು ಕಾರುಣ್ಯ ತಪ್ಪಿದ್ರೆ ಉಪಕಾರವೇ ವಿನಃ ಅವ್ರಿಗೆ ಮಾಡಬಾರದು. ವ್ಯಂಗ, ಅಂಗಹೀನರಾದವರಿಗೆ, ರೋಗಿಗಳಿಗೆ ಹಾಕಬೇಡಿ. ಕುನಖಿ, ಕೆಟ್ಟ ಉಗುರಿನವರಿಗೆ. ಶಾವದಂತಶ್ಚ, ಕೊಳೆತ ಹಲ್ಲಿನವರಿಗೆ. ಕುಂಡಗೋಲಾಶ್ವಪಾಲಕಾ, ಕುದುರೆ ನೋಡ್ಕೊಳ್ತೀನಿ ಅನ್ನೋರನ್ನ, ಕುಂಡರನ್ನ, ಗೋಲಕರನ್ನ ಹಾಕ್ಬೇಡಿ. ಕುಂಡರು ಅಂದ್ರೇನು? ಕುಂಡರು ಮತ್ತೆ ಗೋಲಕರು ಇಬ್ಬರಿದ್ದಾರೆ. ಗಂಡ ಬದುಕಿದ್ದಾಗ ಹೆಂಡತಿಗೆ ಬೇರೆಯವರಿಂದ ಆಗುವ ಮಕ್ಕಳನ್ನ ಕುಂಡರು ಅಂತ ಕರೀತಾರೆ.
ಗೋಲಕರು ಅಂತಂದ್ರೆ ಗಂಡ ಹೋದ ಮೇಲೆ ವಿಧವೆಗೆ ಆಗುವ ಮಕ್ಕಳು. ಇವರನ್ನ ಗೋಲಕರು. ಹೀಗೆ ಕುಂಡ ಮತ್ತೆ ಗೋಲಕ ಅಂತ. ಆ ಕುಂಡ ಗೋಲಕರನ್ನ ಕರಿಬಾರದು. ಯಾರು ಗೊತ್ತು? ನಾವು ನಿಮ್ಮ ವಂಶದಲ್ಲಿ ಇಷ್ಟು ಕೊಡಿ ಸ್ವಾಮಿ, ನಿಮ್ಮ ವಂಶದ ಕತೆ, ನಿಮ್ಮ ಹುಟ್ಟಿನ ಕತೆ ಕೊಡಿ ಅಂತ ಕೇಳಲಿಕ್ಕಾಗತ್ತಾ ಇವತ್ತಿನ ಪರಿಸ್ಥಿತಿಯಲ್ಲಿ? ಅಶ್ವಪಾಲಕ, ಕುದುರೆ ನೋಡ್ಕೊಳ್ತಾ ಇರೋರು. ಕುದುರೆ ನೋಡ್ಕೊಳ್ಳೋರು ಆಲ್ಮೋಸ್ಟ್ ಕ್ಷತ್ರಿಯರಾಗೋಗಿರ್ತಾರೆ. ಪರಿವಿತ್ತಿರ್ನಿಯುಕ್ತಾತ್ಮ ಪ್ರಮತ್ತೋನ್ಮತ್ತ ದಾರುಣ. ಅಣ್ಣ ಇರುವಾಗ ತಮ್ಮ ಮದುವೆ ಆಗಿದ್ರೆ ಅವನನ್ನು ಪರಿವಿತ್ತಿ ಅಂತ ಕರೀತಾರೆ. ಅಥವಾ ತಮ್ಮನಿಗೆ ಮೊದಲು ಮದುವೆ ಮಾಡಿ ಆಮೇಲೆ ಅಣ್ಣ ಮದುವೆ ಆಗ್ತಾನಲ್ಲ, ಅವನು ಪರಿವಿತ್ತಿ. ಭೀಮಸೇನ ಪರಿವಿತ್ತಿ, ಅವರಣ್ಣ ಪರಿವೇತ್ತ ಧರ್ಮರಾಜ. ಆ ಪರಿವಿತ್ತಿ ತಮ್ಮ ಮೊದಲು ಮದುವೆಯಾಗಿ ಅಣ್ಣ ಆಮೇಲೆ ಮದುವೆ ಆಗ್ತಾನಲ್ಲ, ಅವನು ಶ್ರಾದ್ದ ಕರಿಬಾರದು. ಗೊತ್ತಾಯ್ತಲ್ಲ? ನಿಯುಕ್ತಾತ್ಮ. ಆಮೇಲೆ ಯಾರದೋ ಒಬ್ಬರ ಸೇವಕನಾಗಿರುವವನನ್ನು ಕರಿಬಾರದು. ಪ್ರಮತ್ತೋನ್ಮತ್ತ ದಾರುಣ. ಮೈ ಮರೆಯುವವನು, ಹುಚ್ಚ, ಭೀಕರ, ಅವನನ್ನ ಕರಿಬಾರದು. ಬೈಡಾಲಿ ಬಕವೃತ್ತಿಶ್ಚ. ಬೆಕ್ಕಿನಂತೆ ಬದುಕುವವನು ಬೈಡಾಲಿ. ಬಿಡಾಲ ಅಂದ್ರೆ ಬೆಕ್ಕು. ಬೈಡಾಲಿ, ಡಾಲಿ ಅಲ್ರಿ, ಬೈಡಾಲಿ. ಬೈಡಾಲಿ ಅಂದ್ರೆ ಏನು? ಬೆಕ್ಕು ನಟನೆ ಮಾಡ್ತಾ ಇರುತ್ತೆ, ಒಳಗಡೆಯಿಂದ ಇಲಿ ಬಗ್ಗೆನೇ ಗಮನ, ಏನೇ ಇದ್ರು. ಆ ತರಹ ಯಾರು ಇರ್ತಾರೆ, ಒಳಗಡೆಯೇ ಹೊಂಚು ಹಾಕುವವರು ಅಂತ. ಇನ್ನು ಬಕವೃತ್ತಿ, ಬೇರೆಯವ್ರಿಗೆ ತೋರಿಸ್ತಾರೆ, ಒಳಗಡೆ ಆಗಿರಲ್ಲ. ಡಾಂಭಿಕರು ಅಂತ ಬಕವೃತ್ತಿಗಳು ಅಂದ್ರೆ. ಒಂದು ಕಾಲೆತ್ತಿ ತಪಸ್ ಮಾಡ್ತಾ ಇರೋ ಹಾಗೆ ತೋರುತ್ತೆ ಕೊಕ್ಕರೆಯನ್ನು ನೋಡಿದ್ರೆ. ಓ ತಪಸ್ವಿ ಅಂತ ಕಾಲಿಗೆ ಬೀಳ್ಲಿಕ್ಕಾಗಲ್ಲ. ಇದನ್ನು ಯಾರು ಬಲ್ಲವರು? ಬೈಡಾಲಿ ಬಕವೃತ್ತಿಶ್ಚ ದಂಭಿ ದೇವಲಕಾದಯ. ದೇವತಾ ವಿಗ್ರಹವನ್ನು ಮಾರುವವರು, ಅವರನ್ನು ಕರಿಬೇಡಿ. ದೇವಲಕರು, ದೇವತಾ ವಿಗ್ರಹ ಮಾರ್ಲಿಕ್ಕಲ್ಲ ಇರೋದು. ಕೃತಜ್ಞಾನ್ ನಾಸ್ತಿಕಾನ್ಸ್ತದ್ವತ್ ಮ್ಲೇಚ್ಛದೇಚ ನಿವಾತಿನಃ. ಮಾಡಿದ ಉಪಕಾರದ ಸ್ಮರಣೆ ಇರದವರು, ನಾಸ್ತಿಕರು, ಅಸ್ಪಷ್ಟವಾಗಿ ಮಾತನಾಡುವವರು, ಬರ್ಬರರು, ಇವ್ರನ್ನೆಲ್ಲ ಕರಿಬೇಡಿ. ವರ್ಜಯೇ ಲಿಂಗಿನ ಸರ್ವಾನ್ ಶ್ರಾದ್ದ ಕಾಲೇ ವಿಶೇಷತಃ. ವಿಶೇಷತಃ ವೇಷ ಹಾಕಿಕೊಂಡವರನ್ನು ಕರಿಬೇಡಿ. ಇದಿಷ್ಟು. ಆಮೇಲೆ ಇನ್ನೂ ಮುಂದೆ ಚೆನ್ನಾಗಿದೆ ಕ್ರಮ. ಅಲ್ಲ, ವೇಷವನ್ನೇ ಪ್ರಧಾನವಾಗಿ ತೋರಿಸ್ತಾರೆ, ಆಚರಣೆ ಇರಲ್ಲ. ಆ ನಟರನ್ನು ದೂರ ಇಡಬೇಕೆ, ಶ್ರಾದ್ದದಿಂದ ದೂರ ಇಡಬೇಕು. ನಟರು ಯಾರಿದ್ದಾರೆ ಅವರನ್ನು ದೂರ ಇಡಬೇಕು ಅಂತ ಹೇಳ್ತಾರೆ. ಹೀಗೆ ಇವರನ್ನ ಬಿಡಬೇಕು. ಸರಿ, ಹೆಂಗ್ ಮಾಡಬೇಕು? ಕರಿಬೇಕಾದವ್ರನ್ನ ಹೇಳಿ ಆಯ್ತು, ಬಿಡಬೇಕಾದವ್ರನ್ನ ಹೇಳಿ ಆಯ್ತು. ಶ್ರಾದ್ದ ಹೇಗೆ ಮಾಡಬೇಕು, ಈಗ ಏನು ಬದಲಾವಣೆ ಆಗಿದೆ ಅಂತ ಮತ್ತೆ ಹೇಳ್ತೇನೆ. ಶ್ರಾದ್ದ ಹೇಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ ಅಂತ ಮೊದಲು ತಿಳ್ಕೊಳ್ಳಿ. ಇವಾಗ ಯಾವ ರೀತಿ ಬದಲಾವಣೆ ಆಗಿದೆ, ಬದಲಾವಣೆ ಯಾಕೆ ಮಾಡಬೇಕಾಯಿತು ಅಂತ ಹೇಳಿ ನಾಳೆ ಹೇಳ್ತೇನೆ. ಕೃಷ್ಣಾರ್ಪಣಮಸ್ತು.